ತಾಲೂಕಿನ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಜ್ಜನಕೆರೆ ಗ್ರಾಮದಲ್ಲಿ ಸರಿಯಾದ ಕಾಂಕ್ರೀಟ್ ರಸ್ತೆ ಹಾಗೂ ಡ್ರೈನೇಜ್ ಇಲ್ಲದೆ ಗ್ರಾಮಸ್ಥರು ಪರದಾಡುವ ಸ್ಥಿತಿ ಎದುರಾಗಿದ್ದು ಕೂಡಲೇ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ಹರಿದ ನೀರು ಮನೆಯ ಬಾಗಿಲವರೆಗೂ ಹರಿಯುವಂತಾಗಿದ್ದು ವಾಹನಗಳು ತಿರುಗಾಡಲು ಯೋಗ್ಯವಾಗಿರದ ರಸ್ತೆಯಾಗಿದೆ. ಕಳೆದ ವಾರ ಎಡಬಿಡದೆ ಸುರಿಯುತ್ತಿದ್ದ ಭಾರಿ ಮಳೆಯಿಂದಾಗಿ ಎನಲಿ ಕಡೆಯಿಂದ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಸಕಲೇಶಪುರಕ್ಕೆ ಬರುವ ರಸ್ತೆ ಹೇಮಾವತಿ ನದಿಯಿಂದ ಸಂಪೂರ್ಣ ಮುಳುಗಡೆಗೊಂಡಿದ್ದು ಹಾಗೂ ಕೃಷ್ಣಪುರ ಮಾರ್ಗವಾಗಿ ಗಾಣದ ಹೊಳೆ ಕಡೆಗೆ ಹೋಗುವ ಮಾರ್ಗವೂ ಸಹ ಕುಸಿದು ಬಿದ್ದಿದ್ದು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಗೂ ಆಂಬ್ಯುಲೆನ್ಸ್ ಬರಲು ಸಾಧ್ಯವಾಗದೆ ಕಳೆದ ಒಂದೆರಡು ವಾರಗಳು ಸಾಕಷ್ಟು ನರಕಯಾತನೆ ಅನುಭವಿಸುವ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಅಜ್ಜನಕೆರೆ ಗ್ರಾಮದ ಮಾರ್ಗವಾಗಿ ಗಾಣದ ಹೊಳೆಯವರೆಗೂ ಹತ್ತಿರದ ರಸ್ತೆ ಇದ್ದರೂ ಸಹ ಇದು ವಾಹನಗಳಿಗೆ ತಿರುಗಾಡಲು ಯೋಗ್ಯವಾಗಿರುವುದಿಲ್ಲ. ಹಾಗೆ ಎತ್ತಿನಹೊಳೆ ಯೋಜನೆ ಪೈಪ್ಲೈನ್ ಗ್ರಾಮದ ಪಕ್ಕದಲ್ಲೇ ಹರಿದು ಹೋಗಿದೆ. ಆದರೆ ಎತ್ತಿನಹೊಳೆ ಅಧಿಕಾರಿಗಳು ಈ ಗ್ರಾಮಕ್ಕೆ ರಸ್ತೆ ಕಲ್ಪಿಸಿಕೊಡದೆ ಮಲತಾಯಿ ಧೋರಣೆ ಮಾಡಿರುತ್ತಾರೆ ಎಂದು ಗ್ರಾಮದ ಮುಖಂಡರಾದ ಧರಣಿ ಆಗ್ರಹಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಅಜ್ಜನಕೆರೆ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಒದಗಿಸಿಕೊಡಬೇಕಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗದಿದ್ದಲ್ಲಿ ಅಜ್ಜನಕೆರೆ ಗ್ರಾಮಸ್ಥರು ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಚಂದ್ರು, ಸುಬ್ರಹ್ಮಣ್ಯ, ಅರುಣ, ಉಮೇಶ್, ಗೌರಮ್ಮ, ಮೀನಾಕ್ಷಿ, ಉಚ್ಚಯ್ಯ, ಗ್ರಾಮಸ್ಥರು ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಎಡಬಲ ನೀವು ಹಿಂಗೆ ಗಮನಿಸ್ಬೋದು ನೋಡಿ, ರಸ್ತೆಗಳು ಒಂದು ಚರಂಡಿ ಕುಟ್ಕೊಂಡು ಯಾವುದೇ ರೀತಿ ಇಲ್ಲಿ ಏನು ಮಾಡಿಲ್ಲ. ರೋಡ್ನ ಕೂಡ ಗಮನಿಸ್ತೀವಿ ನೋಡಿ, ಇಲ್ಲಿ ಬಂದಿದ್ರೆ ನೋಡಿ, ಇಲ್ಲಿಂದ ಸಾಮಾನ್ಯ ನಮಗೆ 1.5 ಕಿಲೋಮೀಟ್ರ್, ಇಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟ್ರು, ಎಲ್ಲೆಲ್ಲೋ ಹೋಗಿ ತಗೊಂಡೋಗಿ 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 10 ಕಿಲೋಮೀಟ್ರ್ ಮಾಡಿದ್ದಾರೆ ರಸ್ತೆನ. ಇಲ್ಲಿ ಇರ್ತಕ್ಕಂಥ 1.5 ಕಿಲೋಮೀಟ್ರ್ ರೋಡ್ ರಸ್ತೆಗೆ ಅನುದಾನ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಹೇಳ್ತಾರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅವರು. ಒಟ್ಟಿದ್ದು ಎತ್ತಿನಹೊಳೆದೇ ಡ್ಯಾಮೇಜ್ ಆಗಿರೋದು, ಫಸ್ಟು ಎತ್ತಿನಹೊಳೆಯವರೇ ಮಾಡಬೇಕಾಗಿತ್ತು ಇದನ್ನು. ಹೆಸರು ಧರಣಿ ಅಂತೇಳಿ, ಇದು ಸಕಲೇಶಪುರ ತಾಲೂಕು ಹೆಬ್ಬಸಲೆ ಗ್ರಾಮ ಪಂಚಾಯತಿ ಸೇರುವಂಥ ಅಜ್ಜನಕೆರೆ ಗ್ರಾಮ. ಕೃಷ್ಣಾಪುರದಿಂದ ಲೆಫ್ಟ್ ರೋಡಲ್ಲಿದೆ, ಇದು ಅಜ್ಜನಕೆರೆ ರೋಡು. ನೋಡಿ, ಈ ರಸ್ತೆನ ನೀವು ಗಮನಿಸ್ಬೋದು. ಇದು ಓಡಾಡಲಿಕ್ಕೆಲ್ಲ ಈ ಮಳೆಗಾಲ ಅಂತಲ್ಲ, ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಇಲ್ಲಿವರೆಗೂ ಕೂಡ ಈ ರಸ್ತೆಗೆ ಯಾವುದೇ ರೀತಿ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ. ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಇಲ್ಲೇ ಬಹುಶಃ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಇಲ್ಲೇ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗಿದೆ. ಎತ್ತಿನಹೊಳೆ ಪ್ರಾಜೆಕ್ಟು ಹೋಗದಿದ್ದ ಜಾಗದಲ್ಲೆಲ್ಲ ಎತ್ತಿನಹೊಳೆಯವರು ರೋಡು ರಸ್ತೆಗಳನ್ನ ಮಾಡಿಕೊಟ್ರು. ಆದರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಇರ್ತಕ್ಕಂಥ ಈ ರಸ್ತೆನೇ ಮಾಡಲಿಕ್ಕೆ ಮಲದಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಎತ್ತಿನಹೊಳೆ ಪ್ರಾಜೆಕ್ಟ್ನವರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಪಂಚಾಯತಿನೂ ಕೂಡ ನಿರ್ಲಕ್ಷ್ಯ ತೋರಿಸ್ತಿದೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಏನಂತಂದರೆ, ಇಲ್ಲೇ ನೀವು ಈಗ ಮೊದಲಕ್ಕೆ ಗಮನಿಸ್ತಾ ಬರ್ಬೋದು, ಇಲ್ಲಿ ಒಂದು ಒಳಚರಂಡಿ ಇಲ್ಲ ಈ ಭಾಗಕ್ಕೆ. ಇಲ್ಲಿ ಸಾಮಾನ್ಯ ಒಂದು 20 ಕುಟುಂಬಗಳು ವಾಸವಾಗಿದ್ದೀವಿ. ಇಲ್ಲಿಂದ ಸರೌಂಡಿಂಗು ಹೈವೇ ರೋಡ್ ಟಚ್ ಆಗಿ ಇಲ್ಲಿಂದ ಒಂದು 1.5-2 ಕಿಲೋಮೀಟರ್ ಮೇಲೆ ಬರುತ್ತೆ, 2 ಕಿಲೋಮೀಟರ್ ಬರುತ್ತೆ. ಟೋಟಲಿಗೆ ಒಂದು 50 ಒಕ್ಕಲು ಇಲ್ಲಿದ್ದೀವಿ. ಇದು ಯಾಕೆ ಇವತ್ತು ಈ ಸುದ್ದಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೋಡಿ, ಮೊನ್ನೆ ನೋಡ್ಬೋದು ಗಾಣದಲ್ಲಿ ಕೂಡ ರೋಡ್ ಕುಸಿದು ಈ ಕಡೆ ಮಳೆ ಟೈಮಲ್ಲಿ ಎಲ್ಲಿ ಕಡೆ ರೋಡ್ ಬ್ಲಾಕ್ ಆಗ್ತದೆ, ಹೊಳೆ ಹತ್ತಿದ್ರೆ ಎಮರ್ಜೆನ್ಸಿ ಈ ಕಡೆ ರೋಡ್ ಕುಸಿದೋಗಿದೆ. ಈಗ ಪರ್ಯಾಯ ವ್ಯವಸ್ಥೆ ಇರೋದು ನಮಗೆ ಮಧ್ಯಂತರದಲ್ಲಿ ಇದೊಂದೇ ರಸ್ತೆ ಇರೋದು. ನಾವೇನೇ ಎಮರ್ಜೆನ್ಸಿ ಒಂದು ತುರ್ತು ಶಾಲೆಗೆ ಹೋಗುವಂಥದ್ದಾಗ್ಬೋದು, ಹಾಗೆಯೇ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ಇರ್ಬೋದು, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಲಿಕ್ಕಾದ್ರೂ ಕೂಡ ಇದೊಂದೇ ಇರೋದು, ಇದೊಂದೇ ರಸ್ತೆ ನಮಗೆ ಎಲ್ಲದಕ್ಕೂ ಸೇರ್ತಾ ಇರೋದು. ಆದರೆ ಇದನ್ನು ಮಾಡಲಿಕ್ಕೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಇದು ಇಮಿಡಿಯೇಟ್ಲಿ ಈ ಕೆಲಸನ ಈಗಲೇ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ನಾವು ಸುಮ್ಮನೆ ಆಗ್ತೀವಿ. ಇಲ್ಲಾಂದರೆ ಇದ್ರ ಪರವಾಗಿ ಪ್ರತಿಭಟನೆ ಮಾಡಲಿ ಅಂತ 100% ಪ್ರತಿಭಟನೆ ಮಾಡೇ ಮಾಡ್ತೀವಿ.